ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಶಿವಳ್ಳಿ ಗ್ರಾಮದ ದುರ್ಗಾದೇವಿ ದೇಗುಲಕ್ಕೆ ತೆರಳಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಇದೇ ವೇಳೆ TV5 ಜೊತೆ ಮಾತನಾಡಿದಂತ ಅವರು ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ವೀಕ್ಷಕರೇನು ಮೈತ್ರಿ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಜೊತೆ ಧಾರವಾಡ ಪ್ರತಿನಿಧಿ ದುರ್ಗೇಶ್ ನಾಯ್ಕ್ ಚಿಚ್ಚಾಟನೆ ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಲೋಕಸಭಾ ಚುನಾವಣೆಯ ಕಣ ರಂಗೇರಿದೆ. ಧಾರವಾಡದಲ್ಲಿ ಸಾಕಷ್ಟು ಪ್ರಚಾರ ಅಬ್ಬರದಿಂದ ನಡೀತಾ ಇದೆ. ಇವತ್ತು ವಿನಯ್ ಕುಲಕರ್ಣಿ ಅವರು ಧಾರವಾಡ ತಾಲೂಕಿನ ಶಿವಳ್ಳಿ ಗ್ರಾಮಕ್ಕೆ ಬಂದಿದ್ದಾರೆ. ಶಿವಳ್ಳಿ ಗ್ರಾಮದ ದುರ್ಗಾದೇವಿ ದೇವಸ್ಥಾನದಲ್ಲಿ ಇವತ್ತು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಚುನಾವಣಾ ಒಂದು ಪ್ರಚಾರವನ್ನು ಮಾಡ್ತಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಅವರನ್ನ ಮಾತಾಡೋಣ. ಸರ್, ಹಿಂದೆಂದು ಕೂಡ MLA ಎಲೆಕ್ಷನ್ ಕೂಡ ಬಂದಿರಿ, ಪ್ರತಿ ಬಾರಿಯೂ ಕೂಡ ಬರ್ತೀರಿ. ಈ ಒಂದು ದೇವಸ್ಥಾನ ವಿಶೇಷತೆ ಏನು ಸರ್? ಇಲ್ಲ, ಎಲ್ಲರಿಗೂ ಒಂದು ದೇವರ ಮೇಲಿದ್ದಂಥ ಭಕ್ತಿ, ಜೊತೆಗೆ ಮೊದಲಿಂದು ಹಿರಿಯರ ಕಾಲದಿಂದ ಕೂಡ ನಮ್ಮಲ್ಲೆಲ್ಲ ಎಲ್ಲರೂ ಬಂದು ಪ್ರಥಮ ಇಲ್ಲಿ ಪೂಜೆ ಮಾಡಿ ನಾವು ಪ್ರಾರಂಭ ಮಾಡ್ತಿದ್ವಿ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಇಲ್ಲಿ ಬಂದು ಪೂಜೆ ಮಾಡುವಂಥದ್ದು ಮೊದಲಿಂದ, ಇವತ್ತಿಂದಲ್ಲ ಮೊದಲಿಂದ ಕೂಡ ಇದೆ. ಆ ರೀತಿಯಲ್ಲಿ ಎಲ್ಲರೂ ನಾವು ಇಲ್ಲಿ ಪೂಜೆ ಸಲ್ಲಿಸಿ ಮುಂದ್ಗಡೆ ಹೋಗ್ತೇವೆ. ಸರ್, ಲೋಕಸಭಾ ಚುನಾವಣೆ ಕಾವು ರಂಗೇರಿದೆ, ಯಾವ ರೀತಿ ಇದೆ ಸರ್ ಪ್ರಚಾರ? ಏನು ಪ್ರಚಾರ, ತುಂಬ ಜನ ನಮ್ಮ ಪರ ಅದಾರ. ಪ್ರಚಾರದಾಗಂತರೂ ಜನಕ್ಕಂತರೂ ಯಾವತ್ತೂ ನಮಗೆ ಕೊರತೆ ಇಲ್ಲ. ನಮ್ಮ ಕಾರ್ಯಕರ್ತರ ಪಡೆ ದೊಡ್ಡದೈತಿ. ನಮ್ಮ ಹಿರಿಯರೆಲ್ಲ ಈ ಬಾರಿಗೆ ಒಕ್ಕಟ್ಟಿನಿಂದ ಕೆಲಸ ಮಾಡಾಕತ್ತಾರ, ಮನಸ್ಫೂರ್ತಿಯಾಗಿ ಎಲ್ಲರೂ ಕೆಲಸ ಮಾಡಾಕತ್ತಾರ. ಹಾಗಾಗಿ ಚುನಾವಣೆಯಲ್ಲಿ ಯಾವ ತೊಂದರೆಗಳು ಕೂಡ ಇಲ್ಲ. ಚುನಾವಣೆ ಬಹಳ ಸರಳವಾಗಿ ಬಾರಿಗೆ ನಮ್ಮ ಚುನಾವಣೆ ಆಗುತ್ತೆ. ಅಲ್ಪ ಸಮಯ ಇರುವಂಥದ್ದು, ಯಾವ ರೀತಿ ಕಾರ್ಯಕರ್ತರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ? ಈಗಾಗಲೇ ನಾವೆಲ್ಲರೂ ಮೀಟಿಂಗ್ ಮಾಡೀವಿ, ತಾಲೂಕು ವೈಸ್ ಮೀಟಿಂಗ್ ಮಾಡಿದ್ದೀವಿ. ಆಮೇಲೆ ನಮ್ಮ ಮುಖಂಡರುಗಳು ಏನಾದ್ರ ಆ ತಾಲೂಕದಲ್ಲಿ ದೊಡ್ಡ ಪ್ರಮಾಣದ ಅವ್ರು ಮೀಟಿಂಗ್ ಮಾಡತ್ತಾರ. ಹಳ್ಳಿನೂ ಆಲ್ರೆಡಿ ತಲುಪ್ಯಾರ ನಮ್ಮ ಹಿರಿಯರೆಲ್ಲ. ನಾನೇ ಹೋಗ್ಬೇಕನ್ನುವಂಥದ್ದು ಎಲ್ಲ ಕಡೆ ನಾವು ಹೋಗಿ ರೀಚ್ ಆಗಂಗಿಲ್ಲ. ನಾವು ಒಂದು ಜಿಲ್ಲಾ ಪಂಚಾಯತಿ ವೈಸ್ ಒಂದೊಂದು ಸಭೆಗಳನ್ನ ಮಾಡ್ತೀವಿ. ಜೊತೆಗೆ ಹುಬ್ಳಿ ಧಾರವಾಡ ಕಾರ್ಪೊರೇಷನಲ್ಲಿ 4 ವಾರ್ಡ್ಗಳನ್ನು ಕೂಡಿಸಿ ಒಂದೊಂದು ಕಡೆ ಮೀಟಿಂಗ್ ಮಾಡ್ತೀವಿ. ಆಮೇಲೆ ಎಷ್ಟು ಸಾಧ್ಯ ಆಗುತ್ತೆ ನಾ ಜನರನ್ನ ಮುಖಂಡರುಗಳನ್ನ ಭೇಟಿಯಾಗುವಂಥ ಕೆಲಸ ನಾನು ಮಾಡಿರ್ತೀನಿ. ಸಾಕಷ್ಟು ಜೋಶಿ ಅವರು ಕೂಡ ಸಾಕಷ್ಟು ಪ್ರಚಾರವನ್ನು ಮಾಡಿರುವಂಥದ್ದು. ಜೋಶಿ ಅವರು ಈ ಸಲ ಸಾಕಷ್ಟು ಅಭಿವೃದ್ಧಿ ಕೆಲಸ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ನೀವು ಯಾವುದನ್ನು? ಜೋಶಿ ಅವರು ಅಭಿವೃದ್ಧಿ ಮಾಡ್ಯಾರಂತೆ. ನಾನು ಉದಾಹರಣೆಗೆ ಈ ಹಳ್ಳಿಯಲ್ಲಿ ಇದೀನಿ, ಈ ಊರಲ್ಲಿ ಇದೀನಿ. ನಾನು ಮುಂದೆ ಕೇಳಬೇಡಿ, ನಾ ಹೋದ ನಂತರ ಒಂದ್ಸಲ ಜನರನ್ನ ಹಿಂಗೆ ಒಂದ್ಸಲ ಕೇಳ್ಕೊಂತ ಹೋಗಿ, ಪ್ರಹ್ಲಾದ್ ಜೋಶಿ ಅವರಿಂದ ಈ ಊರಿಗೆ ಏನಾಗೈತಿ ಅಂತ ನಾನು ಮುಂದೆ ಕೇಳಬೇಡಿ. ದಯವಿಟ್ಟು ನಾ ಹೋದ ನಂತರ ಆಮೇಲೆ ಜನರನ್ನ ಒಂದ್ಸಲ ಎನ್ಕ್ವೈರಿ ಮಾಡ್ರಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಚುನಾವಣೆ ಸಾಕಷ್ಟು ಕಳೆದ ಬಾರಿ ಕೂಡ ಸ್ಪರ್ಧೆ ಮಾಡಿದ್ರಿ, ಈ ಸಲ ಕೂಡ ಮಾಡ್ತಿದ್ದೆ. ನೋ ಡೌಟ್. ಹೋದ್ಸಲ ನಾ ಹೇಳೋದಾದ್ರೆ, ಹೋದ್ಸಲ ನಾ ಅಭ್ಯರ್ಥಿಗೆ ಅಂತ ಗುರ್ತಿಲ್ಲ. ನನ್ನ ಮುಖಂಡವರು, ನನ್ನ ಹಿರಿಯರಂತ ಸಿದ್ದರಾಮಯ್ಯನವರು ವಿನಯ್ ಈ ಸಲ ನಿಲ್ಲಬೇಕಪ್ಪ ಅಂತಂದ್ರೆ ನನಗೆ ಗುರ್ತಿಲ್ಲ, ಅಚಾನಕವಾಗಿ ನಿಂತಂತ ಹೋದ್ಸಲ. ಬಟ್ ಈಗ ಹಂಗಿಲ್ಲ, ನಾ ಜನರ ಮನಸ್ಸಿಂದ ನಾನು ನಿಂತಂತ ಹೋದೇನೆ ಈ ಸಲ. ನನಗೆ ಟಿಕೆಟ್ ಸಿಗದಂಥ ಟೈಮ್ನಾಗ ಇಡೀ ಕ್ಷೇತ್ರಾದ್ಯಂತ ಜನ ಎಷ್ಟು ಆತಂಕ ಪಡ್ತಿದ್ರು ಅನ್ನೋದನ್ನ ನೋಡ್ತಿದ್ರಿ. ಯಾಕಂದ್ರೆ ಟಿಕೆಟ್ ವಿಳಂಬ ಆದಂಥ ಟೈಮ್ನಲ್ಲಿ ಜನರಲ್ಲಿರುವಂಥ ಆತಂಕ ಎಷ್ಟು ಕ್ಯೂರಿಯಾಸಿಟಿ ಇತ್ತಂದ್ರೆ ಈ ಸಲ ಜನ ಹೆಂಗೆ ಕೊಡಂಗಿಲ್ಲ, ಅವ್ರಿಗೆ ಟಿಕೆಟ್ ಹೆಂಗೆ ಕೊಡಂಗಿಲ್ಲ ಅಂತಿದ್ರು. ಇಷ್ಟು ವಿನಯ್ ಕುಲಕರ್ಣಿ ಅವರ ಮಾತು. ಜೋಶಿ ಅವರು 15 ವರ್ಷಗಳು ಕೂಡ ಮಾಡಿದ್ರು ಕೂಡ ಅವರು ಯಾವುದೊಂದು ಕೆಲಸವನ್ನು ಮಾಡಿಲ್ಲ. ಹೀಗಾಗಿ ಸಾಕಷ್ಟು ಸ್ಥಳೀಯ ಒಂದು ಕ್ಷೇತ್ರಗಳಲ್ಲಿ ಸಾಕಷ್ಟು ಅಸಮಾಧಾನ ಕೇಳಿ ಬರ್ತಾ ಇದೆ. ಹೀಗಾಗಿ ನಾನು ಈ ಬಾರಿ ಗೆಲುವು ಸಾಧಿಸ್ತೀನಿ, ನನಗೆ ರೈತರು, ಜನರು ಎಲ್ಲರೂ ಕೂಡ ಒಂದು ಕೈ ಇಡುವ ಭರವಸೆ ಇದೆ ಅನ್ನೋ ಮಾತನ್ನ ವಿನಯ್ ಕುಲಕರ್ಣಿ ಅವರು ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ದುರ್ಗೇಶ್ ನಾಯ್ಕ, TV5 ಧಾರವಾಡ.